कल्याण ಆಗಮನ ಹಿನ್ನೆಲೆ ಚಿಂತಾಮಣಿಯಲ್ಲಿ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಹೇಳಿಕೆ. ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡರ ಹುಟ್ಟುಹಬ್ಬಕ್ಕೆ ಬರ್ತಾ ಇದ್ದಾರೆ. ಕರೂರು ಹಾಗೂ ಆರ್ಸಿಬಿ ಕಾಲ್ತುಳಿತ ದುರಂತ ಪುನಃ ಮರುಕಳಿಸದಂತೆ ಎಚ್ಚರಿಕೆ ವಹಿಸಲಾಗಿದೆ. ಆಯೋಜಕರೊಂದಿಗೆ 3 ಬಾರಿ ಮೀಟಿಂಗ್ ಮಾಡಿದ್ದೇವೆ. ಸತತ 17 ದಿನಗಳಿಂದ ಸಂಪರ್ಕ ಹೊಂದಿದ್ದೇನೆ. ಅಧಿಕಾರಿಗಳೊಂದಿಗೂ ಹಲವು ಬಾರಿ ಸಭೆ ಮಾಡಲಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೀಬಾರದು. ಕಾರ್ಯಕ್ರಮದಲ್ಲಿ ಯಾವುದೇ ಸ್ಫೋಟಕ ಹಾಗೂ ಮಾದಕ ವಸ್ತುಗಳ ನಿಷೇಧ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. 500 ಪೊಲೀಸ್ ಪೇದೆ, 6 ಡಿವೈಎಸ್ಪಿ, 30 ಇನ್ಸ್ಪೆಕ್ಟರ್ಸ್, 50 ಪಿಎಸ್ಐ, 4 ಕೆಎಸ್ಆರ್ಪಿ, 6 ಡಿಆರ್, 3 ಅಗ್ನಿಶಾಮಕ ದಳದ ಸಿಬ್ಬಂದಿ ಆಯೋಜನೆ ಮಾಡಲಾಗಿದೆ. ನಾವು ಆರ್ಗನೈಸರ್ ಜೊತೆ ಮಾತಾಡಿದೀವಿ. ಇಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಕೂಡ ಬಂದಿದ್ದಾರೆ. ನಮ್ಮ ಸೈಡ್ ಇಂದ ಎಲ್ಲ ನಾವು ಆಲ್ರೆಡಿ ಪ್ರಿಕಾಷನ್ ಮತ್ತೆ ಡಿಪಾರ್ಚರ್ ಎರಡು ಪರ್ಪಸ್ ಎರಡು ಹೆಲಿಪ್ಯಾಡ್ ನಮಗೆ ಒಂದು ಲಿಸ್ಟ್ ಬೇಕು. ಈ ತರ 30 ಹೇಳಿದಾರೆ, 30 ಇಂದ 50 60 ಈ ತರ ಆಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಂತಾಮಣಿ ಔಟ್ಸ್ಕರ್ಟ್ಸಲ್ಲಿ 6ನೇ ತಾರೀಕಿಗೆ ಮಾನ್ಯ ಶ್ರೀ ರಿಟೈರ್ಡ್ ಜಸ್ಟಿಸ್ ಶ್ರೀ ಗೋಪಾಲಗೌಡ ಸಾಹೇಬ್ರದ್ದು ಹುಟ್ಟುಹಬ್ಬದ ಕಾರ್ಯಕ್ರಮ ಪ್ರಯುಕ್ತ ಒಂದು ದೊಡ್ಡದು ಕಾರ್ಯಕ್ರಮ ಆಗ್ತಾಯಿದೆ ಚಿನ್ನಸಾಂದ್ರ ಬೈಪಾಸ್ ಹತ್ರ. ಆ ಪ್ರೋಗ್ರಾಮಲ್ಲಿ ಆಂಧ್ರ ಪ್ರದೇಶದ ಮಾನ್ಯ ಡಿಪ್ಟಿ CM ಶ್ರೀಯುತ್ ಪವನ್ ಕಲ್ಯಾಣ್ ಅವರು ಕೂಡ ಬರ್ತಾರೆ, ಈ ಥರ ಮಾಹಿತಿ ಇದೆ. ಆಗೋಸ್ಕರ ನಾವು ಎಲ್ಲ ಬಂದೋಬಸ್ತ್ ವ್ಯವಸ್ಥೆ ಏನಾಗ್ತಾಯಿದೆ ಅದನ್ನು ಎಲ್ಲ ನೋಡಿದ್ದೀವಿ. ಜೊತೆಗೆ ಈ ಫಂಕ್ಷನ್ ಪ್ಲೇಸಲ್ಲಿ ಏನೇನು ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಹೇಗೆ ಥರ ಬ್ಯಾರಿಗೇಟಿಂಗ್ ಸ್ಟೇಜ್ ವಗೇರೆ ರೆಡಿ ಮಾಡ್ತಾ ಇದ್ದಾರೆ ಅದು ಎಲ್ಲ ನೋಡಿ ನಾವು ಪರಿಶೀಲನೆ ಮಾಡಿದ್ದೀವಿ ಇವತ್ತು. ಜೊತೆಗೆ ಮೊದಲೇ ಕೂಡ ಆರ್ಗನೈಸರ್ ಜೊತೆಗೆ ನಾವು ಲಾಸ್ಟ್ 7-10 ಡೇಸಿಂದ ರೆಗ್ಯುಲರ್ ಆಗಿ ಮೀಟಿಂಗ್ ಮಾಡಿಕೊಂಡು ಅವ್ರಿಗೆ ನೋಟಿಸಸ್ ಕೊಟ್ಟಿದ್ದೀವಿ. ಸಿನ್ಸ್ ರೀಸೆಂಟಾಗಿ ತಮಿಳ್ನಾಡು ಅಲ್ಲಿ ಕರೂರಲ್ಲಿ ಇನ್ಸಿಡೆಂಟ್ ಆಯಿತು, ಒಂದು ಸ್ಟ್ಯಾಂಪಿಡ್ದು. ಅದೇ ಥರ RCB ಟೈಮಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಬೆಂಗಳೂರಲ್ಲಿ. ಅದಕ್ಕೋಸ್ಕರ ನಾವು ತುಂಬ ಎಚ್ಚರಿಕೆ ತಗೊಳ್ತಾ ಇದ್ದೀವಿ. ಮತ್ತು 3 ಬಾರಿ ಮೀಟಿಂಗ್ ಮಾಡಿ ಆರ್ಗನೈಸರ್ ಜೊತೆಗೆ ಬೇರೆ ಬೇರೆ ಪ್ರಿಕಾಷನ್ಸ್ ಏನೇನು ಮಾಡಬೇಕು, ಹೇಗೆ ಥರ ವ್ಯವಸ್ಥೆ ಮಾಡಬೇಕು ಅದು ಎಲ್ಲ ನಾವು ಶೇರ್ ಮಾಡಿದ್ದೀವಿ ನಮ್ಮ ಸೈಡಿಂದ. ಇವತ್ತು ದಿನ ನಾವು ಬೇರೆ ಎಲ್ಲ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್, ಬೆಸ್ಕಾಮ್ ಇದೆಯಾ, ಫೈರ್ ಡಿಪಾರ್ಟ್ಮೆಂಟ್ ಇದೆಯಾ, PWD ಇದೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ, ಮತ್ತು ತಹಸೀಲ್ದಾರ್ ಚಿಂತಾಮಣಿ ಇವರೆಲ್ಲರ ಜೊತೆ ನಾವು ಒಂದು ESL ಮೀಟಿಂಗ್ ಮಾಡಿ ಆರ್ಗನೈಸರ್ಸ್ಗೆ ಮತ್ತು ಲೋಕಲ್ ಪಬ್ಲಿಕ್ಗೆ ಕರೆದಿದ್ದೀವಿ. ಅದೇ ಥರ ಮೀಡಿಯಾ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ ಈ ಮೀಟಿಂಗ್ಗೆ. ಸೊ ಎಲ್ಲರ ಜೊತೆ ನಾವು ಅದೇ ಮನವಿ ಮಾಡಿದ್ದೀವಿ ಕಿ ಏನೇನು ನಾವು ಪ್ರಿಕಾಷನ್ಸ್ ತೊಗೊಳಕ್ಕೆ ಹೇಳಿದ್ದೀವಿ, ಏನೇನು ಡೂಸ್ ಆ್ಯಂಡ್ ಡೋಂಟ್ಸ್ ಹೇಗೆ ಥರ ನಾವು ವ್ಯವಸ್ಥೆ ಮಾಡೋಕ್ಕೆ ಹೇಳಿದ್ದೀವಿ ಅದೇ ಥರ ಎಲ್ಲ ಫಾಲೋ ಮಾಡಬೇಕು. ಸೊ ದ್ಯಾಟ್ ಯಾವುದು ಅಹಿತಕರ ಘಟನೆ ಆಗಬಾರ್ದು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಡಿಸ್ಟಿಕಲ್ಲಿ. ಆ ಥರ ವ್ಯವಸ್ಥೆ ಮಾಡೋಕ್ಕೆ ನಾವು ಎಲ್ಲರ ಜೊತೆ ಮನವಿ ಮಾಡಿದ್ದೀವಿ. ಈಗ ನಾವು ಪಬ್ಲಿಕ್ ಜೊತೆ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸಿನ್ಸ್ ನಮಗೆ ಈ ಥರ ನಮ್ಮ ಮಾಹಿತಿ ಪ್ರಕಾರ ಅರೌಂಡ್ 30,000-40,000 ಸಾವಿರ ಜನ ಬರ್ತಾರೆ ಈ ಪ್ರೋಗ್ರಾಮ್ಗೆ. ಸೊ ಪಾರ್ಕಿಂಗ್ದು ಸೆಪ್ರೇಟ್ ವ್ಯವಸ್ಥೆ ಇದೆ, ಪಾರ್ಕಿಂಗಿಂದ ನಡ್ಕೊಳ್ಳೋಕ್ಕೆ ಹೋಗೋಕ್ಕೆ ಫಂಕ್ಷನ್ ಪ್ಲೇಸ್ದು ವ್ಯವಸ್ಥೆ ಇದೆ. ಸೊ ಪಾರ್ಕಿಂಗ್ಗೆ ಸರಿಯಾಗಿ ಥರ ನಿಮ್ಮ 2 ವೀಲರ್ 4 ವೀಲರ್ ಯಾವ ವೆಹಿಕಲಲ್ಲಿ ಬರ್ತಾರೆ ಅದನ್ನು ಸರಿಯಾಗಿ ಥರ ನೀಟಾಗಿ ಪ್ರಾಪರಾಗಿ ಪಾರ್ಕಿಂಗ್ ಮಾಡಬೇಕು. ವಾಲಂಟಿಯರ್ಸ್ದು ವ್ಯವಸ್ಥೆ ಮಾಡಿದ್ದೀವಿ ಆರ್ಗನೈಸರ್ಸ್ ಟೀಮಿಂದ. ಮತ್ತು ನಮ್ಮ ಪೊಲೀಸ್ ಟ್ರಾಫಿಕ್ ಸಿಬ್ಬಂದಿ ಕೂಡ ಇರ್ತಾರೆ ರೋಡ್ಸಲ್ಲಿ ಮತ್ತು ಪಾರ್ಕಿಂಗ್ ಪ್ಲೇಸಸಲ್ಲಿ. ಯಾವುದೂ ಕಾರಣಕ್ಕೆ ರೋಡಲ್ಲಿ ಪಾರ್ಕಿಂಗ್ ಮಾಡಬಾರ್ದು, ಯಾವುದೂ ಕಾರಣಕ್ಕೆ ರೋಡ್ಗೆ ಅಡ್ಡ ಹಾಕಬಾರ್ದು, ಈ ಥರ ಎಲ್ಲರಿಗೆ ಮನವಿ ಮಾಡ್ತೀವಿ. ಆಮೇಲೆ ಅಲ್ಲಿಂದ ನಡ್ಕೊಂಡು ಹೋಗ್ತಾರೆ, ಸ್ವಲ್ಪ ಡಿಸ್ಟೆನ್ಸ್ ಇದೆ ಅರೌಂಡ್ 1 ಕಿಲೋಮೀಟರ್. ಸೊ ಎಲ್ಲರಿಗೆ ಇವರು ಪಾಸಸ್ ಕೊಡ್ತಾ ಇದ್ದಾರೆ ಆರ್ಗನೈಸರ್ಸ್, ಬೇರೆ ಬೇರೆ ಥರದ್ದು ಪಾಸ್ ಕೊಡ್ತಾ ಇದ್ದಾರೆ. VIP ಪಾಸ್, VIP ಪಾಸ್, ನಾರ್ಮಲ್ ಪಾಸ್, ಈ ಥರ ಪಾಸಸ್ ಇದೆ ಅವ್ರದ್ದು. ಸೊ ಯಾರ್ಯಾರ್ದು ಪಾಸಸ್ ಹೇಗೆ ಥರ ಇದೆ ಅವರು ಸೈನ್ ಬೋರ್ಡ್ಸ್ದು ವ್ಯವಸ್ಥೆ ಮಾಡಿದ್ದಾರೆ. ಸೊ ಯಾವ ಸೈನ್ ಬೋರ್ಡ್ಸಲ್ಲಿ ಯಾವ ಜಾಗೆಯಿಂದ ಎಂಟ್ರಿ ಇದೆ ಅದನ್ನು ಫಾಲೋ ಮಾಡಿಕೊಂಡು ನಾವು DFMD ವಗೇರದ್ದು ವ್ಯವಸ್ಥೆ ಮಾಡಿದ್ದೀವಿ. DFMDಯಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಎಲ್ಲರಿಗೆ ಬಾಡಿ ಚೆಕ್ ಮಾಡ್ತಾರೆ. ಆ ಟೈಮ್ಗೆ ಯಾರ ಹತ್ರ ಯಾವುದು ಪ್ಲೇ ಕಾರ್ಡ್ಸ್, ಫ್ಲ್ಯಾಗ್ಸ್, ಬ್ಯಾನರ್,
ಮಾಲಾ ಹಾರ್ ವಗೇರ ಮ್ಯಾಚ್ ಬಾಕ್ಸ್ ಲೈಟರ್ ವಗೇರ ಯಾವುದೂ ಥರದ್ದು ಗುಟ್ಕಾ ಪಾನ್ ತಂಬಾಕು ಸಿಗರೇಟ್ ವಗೇರ ಈ ಥರದ್ದು ಐಟಮ್ಸ್ ಇರುತ್ತದೆ ಅದನ್ನು ನಾವು ಅದೇ ಜಾಗ ಸೀಸ್ ಮಾಡ್ತೀವಿ. ಯಾವುದೂ ಥರದ್ದು ಈ ಥರದ್ದು ಐಟಮ್ ಒಳಗಡೆ ಅಲೌಡ್ ಇಲ್ಲ. ಸೊ ದಯವಿಟ್ಟು ಅದನ್ನು ಕೂಡ ಎಲ್ಲರೂ ಫಾಲೋ ಮಾಡಬೇಕು. ಜೊತೆಗೆ ಎಲ್ಲರೂ ಆರಾಮಾಗಿ ಹೇಗೆ ಸೈನ್ ಬೋರ್ಡ್ಸ್ ಕೊಟ್ಟಿದ್ದಾರೆ ಮತ್ತು ಹೇಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಆರ್ಗನೈಸರ್ಸ್ ಮತ್ತು ಪೊಲೀಸ್ ಪಬ್ಲಿಕ್ ಜೊತೆ ಅದೇ ಮನವಿ ಮಾಡ್ತೀವಿ ಕಿ ಅದನ್ನು ಫಾಲೋ ಮಾಡಬೇಕು. ಸೊ ದಟ್ ಏನೂ ಅಹಿತಕರ ಘಟನೆ ಆಗಬಾರ್ದು ನಮ್ಮಲ್ಲಿ. ನನಗೆ ನಂಬಿಕೆ ಇದೆ ಕಿ ಪಬ್ಲಿಕ್ದು ಸಹಕಾರದಿಂದ ಆರ್ಗನೈಸರ್ಸ್ದು ಸಹಕಾರದಿಂದ ಮತ್ತು ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ದು ಸಹಕಾರದಿಂದ ಚೆನ್ನಾಗಿ ಆಗುತ್ತೆ ಪ್ರೋಗ್ರಾಮ್. ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದೋಬಸ್ತ್ ಯಾವ ರೀತಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಡಿಸ್ಟಿಕ್ ಬಿಟ್ಟು ಎಲ್ಲ ರೇಂಜ್ದು ಡಿಸ್ಟಿಕ್ಸಿಂದ ತುಮಕೂರು, ರಾಮನಗರ, ಬೆಂಗಳೂರು ರೂರಲ್, KGF, ಕೋಲಾರಿಂದ ಸಿಬ್ಬಂದಿ ಬರ್ತಾ ಇದ್ದಾರೆ. ಸೊ ಅರೌಂಡ್ 1500 ಮ್ಯಾನ್ಗೆ ಡಿಪ್ಲಾಯ್ಮೆಂಟ್ ಮಾಡಿದ್ದೀವಿ ನಾವು ಈ ಬಂದೋಬಸ್ತ್ಗೋಸ್ಕರ. ಔಟ್ ಆಫ್ ದಟ್ 6 DSPs ಇದ್ದಾರೆ, 30 ಇನ್ಸ್ಪೆಕ್ಟರ್ಸ್, ಅರೌಂಡ್ 50 PSIs ಇದ್ದಾರೆ, ಬಾಕಿ ಎಲ್ಲ ಸ್ಟಾಫ್ ಇದೆ. ಜೊತೆಗೆ 4 KSRPದು ವ್ಯವಸ್ಥೆ ಮಾಡಿದ್ದೀವಿ, 6 DR ಪಾರ್ಟಿ ಇದೆ, ಮತ್ತು ಸ್ಟೇಜ್ ಹತ್ತಿರ ಅಕ್ಕಪಕ್ಕ ನಾವು 3 ಫೈರ್ ಬ್ರಿಗೇಡ್ದು ವ್ಯವಸ್ಥೆ ಮಾಡಿದ್ದೀವಿ, 4 ಆ್ಯಂಬುಲೆನ್ಸ್ದು ವ್ಯವಸ್ಥೆ ಮಾಡಿದ್ದೀವಿ. ಈ ಥರ ನಮ್ಮ ಸೈಡಿಂದ ಎಲ್ಲ ಬಂದೋಬಸ್ತ್ ರೆಡಿ ಮಾಡಿದ್ದೀವಿ ನಾವು. ಕಾರ್ಯಕ್ರಮ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ? ನಮ್ಮ TP ಪ್ರಕಾರ ಹೆಲಿಪ್ಯಾಡಿಂದ ಸ್ಟೇಜ್ ಫಂಕ್ಷನ್ಗೆ ಬರ್ತಾರೆ ಅರೌಂಡ್ 10-10:30. ಆಮೇಲೆ ಟಿಲ್ 12:30 ಪ್ರೋಗ್ರಾಮ್ ಇದೆ. 12:30 ಆದಮೇಲೆ ಮತ್ತೆ ಹೆಲಿಪ್ಯಾಡ್ಗೆ ಹೋಗ್ತಾರೆ. ಅಲ್ಲಿಂದ ಟೇಕ್ ಆಫ್ ಮಾಡಿ ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರಲ್ಲಿ ಈವ್ನಿಂಗ್ ಬೇರೆ ಏನೊಂದು ಪ್ರೋಗ್ರಾಮ್ ಇದೆ, ಅದನ್ನು ಅಟೆಂಡ್ ಮಾಡ್ತಾರೆ. ಕಾರ್ಯಕ್ರಮಕ್ಕೆ ಬರುವ ಜನರಿಗೆ ಏನು ಹೇಳ್ತೀರಿ ಸರ್? ನಾನು ಪಬ್ಲಿಕ್ ಜೊತೆ ಅದೇ ರಿಕ್ವೆಸ್ಟ್ ಮಾಡ್ತೀನಿ. ಸಿನ್ಸ್ ರೀಸೆಂಟ್ ಟೈಮ್ಸಲ್ಲಿ ಇದು ಕರೂರು ತಮಿಳ್ನಾಡು ಅಲ್ಲಿ ಮತ್ತು ನಮ್ಮ ಬೆಂಗಳೂರು RCB ಇನ್ಸಿಡೆಂಟಲ್ಲಿ ಸ್ಟ್ಯಾಂಪೀಡ್ ವಗೇರ ಆಗಿ ಸುಮಾರು ಜನದು ಡೆತ್ ಆಗಿದೆ ಈ ಕಾರಣ ಬಗ್ಗೆ. ಸೊ ಎಲ್ಲರೂ ದಯವಿಟ್ಟು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನು ಪಾಲನೆ ಮಾಡಬೇಕು. ಯಾವುದೂ ಕಾರಣಕ್ಕೆ ರೂಮರ್ ಮಾಂಗರಿಂಗ್ ಮಾಡಬೇಕು. ರೂಮರ್ಸ್ ವಗೇರ ಸ್ಟಾರ್ಟ್ ಆಗುತ್ತೆ, ಆ ಕಾರಣ ಬಗ್ಗೆ ಇದು ಸ್ಟ್ಯಾಂಪೀಡ್ ವಗೇರ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಸೊ ಯಾವುದೂ ಕಾರಣಕ್ಕೆ ಈ ಥರದ್ದು ಏನು ರೂಮರ್ಸ್ ವಗೇರ ಬಂದಿದೆ ಅದನ್ನು ಒಪ್ಕೋಬಾರ್ದು. ರೂಲ್ಸ್ ರೆಗ್ಯುಲೇಷನ್ಸ್ ಮತ್ತು ಇನ್ಸ್ಟ್ರಕ್ಷನ್ಸ್ ನಮ್ಮ ಸೈಡಿಂದ ಏನು ಕೊಟ್ಟಿದ್ದೀವಿ ಅದನ್ನು ದಯವಿಟ್ಟು ಎಲ್ಲರೂ ಫಾಲೋ ಮಾಡಬೇಕು ಮತ್ತು ಪೊಲೀಸ್ ಜೊತೆ ಸಹಕಾರ ಮಾಡಬೇಕು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.